ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಧರ್ ಅಂತ. ನಾನೊಬ್ಬ ಆಟೋ ಡ್ರೈವರ್ ಆಗಿದ್ದೀನಿ. ಮೊನ್ನೆ ಒಂದು ಸಾಮಾಜಿಕ ಜಾಲತಾಣಗಳೇ ಒಂದು ವಿಡಿಯೋ ನೋಡಿದ್ವಿ. ಸುಗಂಧ ಶರ್ಮಾ ಅಂತ ಒಂದು ಹೆಣ್ಮಗು ಮಾತಾಡಿದ್ದಾಳೆ. ಆ ಹೆಣ್ಮಗು ಹೇಳ್ತಾ ಇದ್ದಾರೆ, ನಾರ್ತ್ ಇಂಡಿಯನ್ಸು ಬೆಂಗಳೂರು ಇಲ್ಲಿಂದ ಬಿಟ್ಟು ಹೋದ್ರೆ ಎಲ್ಲ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾವೇರಿ ನೀರು ಕುಡಿತಾರೆ, ಇಲ್ಲಿ ಗಾಳಿ ಬೇಕು, ಇಲ್ಲಿ ನೆಲ ಬೇಕು, ಇಲ್ಲಿ ಜಲ ಬೇಕು, ಇಲ್ಲಿನ ಇನ್ನು ಕೆಲವರು ತುಂಬ ಜನ ಹೇಳ್ತಾರೆ ಇಲ್ಲಿದು ತುಂಬ ವಾತಾವರಣ ಚೆನ್ನಾಗಿದೆ ಅಂತ ಇಲ್ಲಿಗೆ ಬರ್ತಾರೆ. ಆಮೇಲೆ ನಮ್ಮನ್ನೇ ದ್ವೇಷಕ್ಕೆ ಇದು ಮಾಡ್ತಾರೆ. ನಾರ್ತ್ ಇಂಡಿಯನ್ಸ್ ಇಂದ ನಮ್ಮ ಕರ್ನಾಟಕ ಏನು ಈ ತರ ಇಲ್ಲಿಯ ಜನಗಳೇನು ಬದುಕ್ತಾ ಇಲ್ಲ. ಪ್ರತಿಯೊಂದು ತಮಿಳ್ನಾಡು, ಆಂಧ್ರ, ಪ್ರತಿಯೊಂದು ಇಡೀ ನಮ್ಮ ಕರ್ನಾಟಕದ ಎಷ್ಟೆಷ್ಟು ಡಿಸ್ಟಿಕ್ಗಳಿದಾವೋ ಎಲ್ಲ ಡಿಸ್ಟಿಕ್ನವರು ಬಂದು ಇಲ್ಲಿ ಇದ್ದಾರೆ. ಬರೀ ಕರ್ನಾಟಕ ಅಲ್ಲ, ಇಡೀ ನಮ್ಮ ನಮ್ಮ ದೇಶಾದ್ಯಂತ ಯಾವ್ಯಾವ ಜನಗಳಿದ್ದಾರೆ ಎಲ್ಲರೂ ಬಂದು ಇಲ್ಲಿದ್ದಾರೆ. ಬಟ್ ಯಾರು ಈ ತರ ಅಂತ ಈ ತರ ಮಾತುಗಳು ಯಾರು ಆಡಿರ್ಲಿಲ್ಲ. ಕನ್ನಡಿಗರು ಯಾವತ್ತು ಸ್ವಾಭಿಮಾನ ಬಿಟ್ಟು ಬದುಕ್ತಾರಲ್ಲ. ನಮ್ಮ ಕರ್ನಾಟಕದ ಮರ್ಯಾದೆಯನ್ನ ಎಷ್ಟೋ ನಿಮ್ಮ ನ್ಯೂ ಇಯರ್ ಪಾರ್ಟಿಗಳಲ್ಲಿ ಆಗಿರ್ಬೋದು, ದಿನ ಬೆಳಗಾದ್ರೆ ಫ್ರೈಡೇ, ಸಾಟರ್ಡೆ, ಸಂಡೇ ಬಂದ್ರೆ ರಾತ್ರಿಗಳಲ್ಲಿ ಕುಡಿದು ತೂರಾಡ್ತಿರೋದು ನಮ್ಮ ಕಣ್ಮುಂದೆ ನೋಡಿದೀವಿ. ಅದನ್ನ ನೀವು ಮರ್ಯಾದೆ ಹಾಳು ಮಾಡ್ತಾ ಇರೋದು. ನಾರ್ತ್ ಇಂಡಿಯನ್ಸ್ ನೀವು ಹಾಳು ಮಾಡ್ತಾ ಇರೋದು, ನಾವುಗಳಲ್ಲ. ನಮ್ಮ ಹೆಣ್ಮಕ್ಳು ನಿಮ್ಮನ್ನು ಅನುಕರಣೆ ಮಾಡಿ ಅವ್ರನ್ನೂ ಹಾಳು ಮಾಡ್ತಾ ಇದ್ದೀರಾ. ನಾನೊಬ್ಬ ಆಟೋ ಡ್ರೈವರ್ ಕಣ್ರಿ, ನನಗೂ ಒಂದು 4-5 ಭಾಷೆ ಬರುತ್ತೆ. ನಾನು ಕರ್ನಾಟಕದವನು, ನಾನು ಯಾಕೆ ಕಲಿಬೇಕು ಹೇಳಿ 4-5 ಭಾಷೆಗಳನ್ನ? ಆ ಥರ ಅಲ್ಲ. ಒಬ್ಬ ಬೆಳಿಗ್ಗೆ ಹೋಗಿ ಒಂದು ಕಸ್ಟಮರ್ ಪಿಕ್ ಮಾಡಿದ್ರೆ ಅವರು ಪಿಕ್ ಮಾಡೋಕ್ಕಿಂತ ಮುಂಚೆ ಫೋನ್ ಮಾಡಿದ್ರೆ, ಹಲೋ ಭಯ್ಯ ಎಲ್ಲಿದ್ದೀರಾ ಅಂತಾರೆ. ನಾವು ಏನು ಮಾಡ್ತೀವಿ ಅವ್ರಿಗೆ, ನಾವು ಕನ್ನಡದಲ್ಲಿ ನಾನು ಕನ್ನಡ ಬರಲ್ಲ ನೀವು ಹಿಂದಿ ಮಾತಾಡಿ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಬಟ್ ಏನೋ ನಮ್ಗೆ ಇಲ್ಲಿ ನಮಗೂ ಬಿಸ್ನೆಸ್ ಕೊಡ್ತಾರೆ, ಇಲ್ಲಿಗೂ ಬರ್ತಾರೆ. ಇಲ್ಲೂ ನಮ್ಮ ಅಲ್ಲಿಂದ ಏನೋ ದುಡಿಮೆಗೋಸ್ಕರ ಇಲ್ಲಿ ಬಂದಿದ್ದೀರಾ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಹಾಂ ಮೇಡಮ್ ಬರ್ತಿದ್ದೀನಿ ಆ ಥರ ಹಿಂದಿನಲ್ಲಿ ಹೇಳ್ತೀವಿ. ನಾವು ಯಾಕೆ ನೀವು ಕನ್ನಡ ಮಾತಾಡಿ, ನೀವು ನಮ್ಗೆ ಹಿಂದಿ ಬರಲ್ಲ ಅಂತ ಹೇಳಕ್ಕಂದ್ರೆ ಅವ್ರು ರೂಢಾಗಿ ಯಾವತ್ತೂ ಮಾತಾಡಿದೀವ? ಇಲ್ಲ. ನಿಮ್ಮ ಭಾಷೆ ಯಾವುದು ಅದನ್ನೇ ನಾವು ನಾವು ಕಲಿಯೋದು. ನಮ್ಗೆ ಎಷ್ಟು ಬರುತ್ತೋ ಅದ್ರಲ್ಲಿ ನಿಮ್ಗೆ ಆನ್ಸರ್ ಮಾಡ್ಬಿಟ್ಟು ನಿಮ್ಮನ್ನು ನಾವು ಮಾತಾಡ್ತೀವಿ. ಅದೇ ಥರ ತಮಿಳಲ್ಲೂ ಆದರೂ ಅಷ್ಟೇ. ಅವ್ರು ತಮಿಳಲ್ಲಿ ಮಾತಾಡಿದಾಗ ನೀವು ಅವರಿಗೆ ಅವ್ರ ಭಾಷೆನಲ್ಲೇ ಮಾತಾಡಿ ನಾವು ಕೂರಿಸ್ಕೊಳ್ತೀವಿ. ಕೂತ್ಕೊಂಡು ಆದ್ಮೇಲೆ ಏನು ಹೇಳ್ತೀವಿ, ಮೇಡಮ್ ಈ ಥರ ನೀವು ನಮ್ಮ ಭಾಷೆ ಕಲಿಬೇಕು, ಎಷ್ಟು ಬರುತ್ತೆ, ನೀವು ಎಷ್ಟು ವರ್ಷ ಇದ್ದೀರ ಅಂತ ಮೊದಲು ಕೇಳ್ತೀವಿ. ಕೇಳಿದವಾಗ ಏನು ಹೇಳ್ತಾರೆ, ಇಲ್ಲ 3 ವರ್ಷ 4 ವರ್ಷ ಅಂತಾರೆ. 4 ವರ್ಷ ಅಂದವಾಗ ಸ್ವಲ್ಪನಾದ್ರು ಕಲಿಬೇಕಲ್ಲ ಮೇಡಮ್. ಫಸ್ಟು ನಾವೇನು ಮಾಡಬೇಕು ಅಂತೇನ್ರಿ, ನಾವು ಯಾವುದೇ ಒಂದು ಸ್ಥಳಕ್ಕೆ ಹೋದರೆ ಅಲ್ಲಿಂದ ಭಾಷೆಗೆ ಇದಕ್ಕೆ ಗೌರವ ಕೊಡ್ಬೇಕು ನಾವು. ಅದನ್ನು ಮೊದಲು ನಾವು ಅದಕ್ಕೆ ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೆ. ಈ ಥರ ಕಲೀರಿ, ದಿನ ಒಂದೊಂದು ಪದ ಕಲಿತಾ ಹೋಗ್ಬೋದು. ನಿಮಗೆಲ್ಲ ಏನಾಗಿದೆ, ಕೇರ್ಲೆಸ್ಸು. ನಾವು ಸ್ವಾಭಿಮಾನಿಗಳ್ರಿ, ಯಾರು ಬಂದ್ರೂ ಸೇರಿಸ್ಕೊಳ್ತೀವಿ. ಆ ಥರ ಸ್ವಾಭಿಮಾನದಿಂದನೇ ಈ ಥರ ಆಗ್ತಾ ಇರೋದು. ಮೊದಲು ನಾವು ಸ್ವಲ್ಪ ಎಚ್ಚರ ಆಗಬೇಕು, ಕ್ವಶನ್ ಮಾಡ್ಬೇಕು, ನಾವು ಪ್ರಶ್ನೆ ಮಾಡಬೇಕು. ನಾವು ಭಾರತೀಯರು ಆದರೆ ನಮ್ಮ ಭಾರತ ತಾಯಿಗಾಗ್ಲಿ ಅಥವಾ ಕರ್ನಾಟಕ ತಾಯಿಗಾಗ್ಲಿ ಏನಾರು ಅವಮಾನ ಮಾಡಿದ್ರೆ ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸ್ಕೊಂಡಿರೋಕ್ಕಾಗಲ್ಲ, ಮಾತಾಡಲೇಬೇಕಾಗುತ್ತೆ. ಇನ್ನೊಂದ್ಸರಿ ಈ ಥರ ಯಾವುದೇ ಥರ ವಿಡಿಯೋಗಳು ಮಾಡೋ ಅಂಥದ್ದಾಗಲಿ ನಿಮ್ಮ ಮನಸ್ಸಿಂದನೂ ತೆಗ್ದಾಕ್ಬಿಡಿ. ಅದೇ ಅಲ್ಲ, ಇನ್ನೊಂದು ವಿಚಾರ ಹೇಳ್ತೀನಿ. ನೀವು ಅಲ್ಲಿಂದ ಬಂದು ನಿಮ್ಮಿಂದ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳ್ತಿದ್ರಲ್ಲ, ನೀವು ಅಲ್ಲಿಂದ ಬಂದಿರೋದ್ರಿಂದನೇ ನಮಗೆ ಎಷ್ಟೋ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಪಬ್ಗಳು, ನಾವು MG ರೋಡು, ಬ್ರಿಗೇಡ್ ರೋಡಲ್ಲೆಲ್ಲ ಓಡಾಡ್ತೀವಲ್ಲ, ನಿಮ್ಗಳ ವೇಷಭೂಷಣಗಳು ನೋಡಿದ್ರೆ ನಿಮ್ಮನ್ನು ನೋಡಿ ನಮ್ಮ ಕನ್ನಡದ ಹೆಣ್ಣುಮಕ್ಳು ನಿಮ್ಮನ್ನು ನೋಡಿ ಎಷ್ಟೋ ಜನ ಹಾಳಾಗ್ತಾ ಇದ್ದಾರೆ. ನಿಮ್ಗಳಿಗೆ ಭಯನೇ ಇಲ್ಲ. ನಮ್ಮ ಹೆಣ್ಮಕ್ಳು, ನಮ್ಮ ಕನ್ನಡದ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಮ್ಮಲ್ಲಿ ದಡ್ತನ ಏನು ಅಂತ ಅಂದರೆ, ನಿಮ್ಮನ್ನು ನೋಡಿ ನಮ್ಮ ಹೆಣ್ಮಕ್ಳು ಅನುಕರಣೆ ಮಾಡ್ತಾ ಇದ್ದಾರೆ. ಎಂಥ ದುಸ್ಥಿತಿ ನೋಡಿ ನಮಗೆ. ಕರ್ನಾಟಕ ರಾಜ್ಯವನ್ನೇ ಬಿಟ್ಟು ನೀವು ಹೋಗಬೇಕು ಅಂತ ಸುಗಂಧ ಶರ್ಮಾ ಬೆಂಗಳೂರು ಜನತೆಯಲ್ಲಿ ಕ್ಷಮೆ ಕೇಳಿ ನಿಮ್ಮ ರಾಜ್ಯಕ್ಕೆ ಹೋಗ್ತಾ ಇರಬೇಕು. ಯಾಕಾದ್ರೂ ನಾನು ಕನ್ನಡಿಗರಿಗೆ ಬೈದ್ನೋ, ಯಾಕಾದ್ರೂ ಅಂತ ಸ್ಟೇಟ್ ನಾನು ಬಿಟ್ಟು ಬಂದ್ನೋ ಅಂತ ನಿಮಗೆ ಅನ್ಸುತ್ತೆ. ಆ ಪಶ್ಚಾತ್ತಾಪ